ನಿಘಂಟು ಮತ್ತು ದೇವರಾಜಯಜ್ಞರ ಟೀಕೆಗಳು ವೇದ ಅಧ್ಯಯನದ ಪರಂಪರೆಯಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಸ್ಥಾನವನ್ನು ಹೊಂದಿವೆ. ವೇದಮಾತೆಯಾದ ಋಗ್ವೇದದಲ್ಲಿ ಸಾವಿರಾರು ಮಂತ್ರಗಳು ಹಾಗೂ ಅನೇಕ ಪುರಾತನ ಪದಪ್ರಯೋಗಗಳು ಅಡಕವಾಗಿರುವುದರಿಂದ ಅವುಗಳ ನಿಖರವಾದ ಅರ್ಥಗ್ರಹಣ ಸುಲಭವಾದುದಲ್ಲ. ಮಂತ್ರಗಳಲ್ಲಿ ಬಳಕೆಯಾದ ಪದಗಳು ಬಹು ಸಂದರ್ಭಗಳಲ್ಲಿ ಬಹುವರ್ಥವನ್ನು, ರೂಪಾಂತರಿತ ಸಂಧಿಭಾವವನ್ನು ಹೊಂದಿರುವುದರಿಂದ ವೇದಾರ್ಥದ ನಿಖರ ಅರಿವು ಪಡೆಯಲು ಒಂದು ಪ್ರಾಮಾಣಿಕ ಪದಕೋಶದ ಅವಶ್ಯಕತೆ ಉಂಟಾಯಿತು. ಈ ಅಗತ್ಯದಿಂದಲೇ ನಿಘಂಟು ಎಂಬ ಅಮೂಲ್ಯ ಗ್ರಂಥದ ರಚನೆ ಸಂಭವಿಸಿತು. ನಿಘಂಟು ಗ್ರಂಥವು ವೇದಪದಗಳ ಅರ್ಥವನ್ನು ಸಂಗ್ರಹಿಸಿ ಸಂಕ್ಷಿಪ್ತವಾಗಿ ನಿರೂಪಿಸಿರುವ ಪ್ರಥಮ ವೇದಪದಕೋಶವೆಂದು ಪರಿಗಣಿಸಲಾಗುತ್ತದೆ. ಇದು ವೇದಗಳಲ್ಲಿ ಬಳಸಲ್ಪಟ್ಟ ವಿವಿಧ ಪದಗಳ ಮೂಲಾರ್ಥ, ಉಪಾರ್ಥ ಮತ್ತು ಸಂಧಿಭಾವಗಳನ್ನು ಸೂಚಿಸುತ್ತದೆ. ನಿಘಂಟು ಕೇವಲ ಪದಸಂಗ್ರಹವಲ್ಲ, ಅದು ವೇದ ಪದಗಳ ತಾತ್ವಿಕ ವಿವರಣೆಗೂ ಒಂದು ದಾರಿದೀಪವಾಗಿದೆ. ಈ ಗ್ರಂಥವನ್ನು ವೇದ ವ್ಯಾಕರಣ ಮತ್ತು ನಿರುಕ್ತಶಾಸ್ತ್ರದ ಮೂಲಾಧಾರವೆಂದು ಪರಿಗಣಿಸಲಾಗುತ್ತದೆ. ವೇದಾಧ್ಯಯನ ಮಾಡುವವರು ನಿಘಂಟಿನ ನೆರವಿನಿಂದ ಮಂತ್ರಪದಗಳ ನಿಜವಾದ ಅರ್ಥವನ್ನು ತಿಳಿದುಕೊಂಡು ಮಂತ್ರದ ಆಂತರ್ಯವನ್ನು ಅರಿಯಲು ಸಾಧ್ಯವಾಗುತ್ತದೆ. ನಿಘಂಟು ಗ್ರಂಥದಲ್ಲಿ ವೇದ ಪದಗಳನ್ನು ಮುಖ್ಯವಾಗಿ 3 ವಿಭಾಗಗಳಲ್ಲಿ ವರ್ಗೀಕರಿಸಲಾಗಿದೆ. ಮೊದಲ ವಿಭಾಗದಲ್ಲಿ ದೇವತೆಗಳಿಗೆ ಸಂಬಂಧಿಸಿದ ನಾಮಪದಗಳು ಅಗ್ನಿ, ಇಂದ್ರ, ವಾಯು, ಸೋಮ, ರುದ್ರ ಇತ್ಯಾದಿಗಳ ಅರ್ಥಗಳು ನೀಡಲ್ಪಟ್ಟಿವೆ. ಎರಡನೇ ವಿಭಾಗದಲ್ಲಿ ಪ್ರಕೃತಿ, ಸೃಷ್ಟಿ, ವಸ್ತು, ಪ್ರಾಣಿ, ಔಷಧಿ ಮುಂತಾದ ಭೌತಿಕ ವಿಷಯಗಳ ಪದಗಳ ವಿವರಣೆಗಳಿವೆ. ಮೂರನೇ ವಿಭಾಗದಲ್ಲಿ ಆಧ್ಯಾತ್ಮಿಕ ಮತ್ತು ತತ್ವ ಸಂಬಂಧಿ ಪದಗಳ ಅರ್ಥವನ್ನು ನೀಡಲಾಗಿದೆ. ಈ ರೀತಿಯಾಗಿ ನಿಘಂಟು ವೇದದ ಬಾಹ್ಯ ಹಾಗೂ ಆಂತರಿಕ ವಿಷಯಗಳನ್ನು ಪದಾರ್ಥ ಮಟ್ಟದಲ್ಲಿ ನಿರ್ದಿಷ್ಟಪಡಿಸುತ್ತದೆ. ನಿಘಂಟಿನ ಈ ಗಾಢವಾದ ಪದಸಂಗ್ರಹದ ಮೇಲೆ ದೇವರಾಜಯಜ್ಞರು ಅತ್ಯಂತ ಆಳವಾದ ಟೀಕೆಗಳನ್ನು ಬರೆದಿದ್ದಾರೆ. ದೇವರಾಜಯಜ್ಞರು ಪ್ರಖ್ಯಾತ ವೇದ ಪಂಡಿತರಾಗಿದ್ದು, ಅವರ ವ್ಯಾಖ್ಯಾನಗಳು ನಿಘಂಟಿನ ಅರ್ಥವನ್ನು ವಿಶ್ಲೇಷಣಾತ್ಮಕವಾಗಿ ವಿವರಿಸುತ್ತವೆ. ಅವರು ಪ್ರತಿ ಪದದ ವ್ಯಾಕರಣಾತ್ಮಕ ಮೂಲ, ಧಾತು ಸಂಬಂಧ, ಉಪಸರ್ಗ ಪ್ರಯೋಗ ಮತ್ತು ಅದರ ಸಂದರ್ಭಾತ್ಮಕ ಅರ್ಥವನ್ನು ವಿವರಿಸಿದ್ದಾರೆ. ಅವರ ಟೀಕೆಗಳಿಂದ ನಿಘಂಟಿನ ಗೂಢಾರ್ಥಗಳು ಮತ್ತು ವೇದ ಪದಗಳ ತಾತ್ವಿಕ ಆಳತೆಗಳು ಇನ್ನಷ್ಟು ಪ್ರಕಾಶಮಾನವಾಗುತ್ತವೆ. ದೇವರಾಜಯಜ್ಞರು ತಮ್ಮ ಟೀಕೆಯಲ್ಲಿ ಕೇವಲ ಶಬ್ದಾರ್ಥವನ್ನು ಮಾತ್ರ ನೀಡದೆ ಪದಗಳ ವೇದ ಸಂದರ್ಭದ ಅರ್ಥವನ್ನು ಸಹ ವಿಶ್ಲೇಷಿಸುತ್ತಾರೆ. ಉದಾಹರಣೆಗೆ, ಅಗ್ನಿ ಎಂಬ ಪದವನ್ನು ಅವರು ಕೇವಲ ಅಗ್ನಿತತ್ವ ಅಥವಾ ಹವನದ ಅಂಶ ಎಂದು ಮಾತ್ರ ನೋಡದೆ ಅದನ್ನು ದೇವತಾತ್ಮಕ ಶಕ್ತಿಯ ಪ್ರತೀಕ, ಜ್ಞಾನ ಮತ್ತು ಪ್ರಕಾಶದ ರೂಪಕ ಎಂದು ವಿವರಿಸುತ್ತಾರೆ. ಅವರ ಟೀಕೆಯ ಧ್ವನಿಯು ಕೇವಲ ಭಾಷಾಶಾಸ್ತ್ರೀಯವಲ್ಲ, ಅದು ಆಧ್ಯಾತ್ಮಿಕ ದೃಷ್ಟಿಯನ್ನು ಒಳಗೊಂಡಿದೆ. ನಿಘಂಟು ಮತ್ತು ದೇವರಾಜಯಜ್ಞರ ಟೀಕೆಗಳು ಒಟ್ಟಾಗಿ ವೇದಾರ್ಥದ ವ್ಯಾಖ್ಯಾನದ ಬುನಾದಿಯಾಗಿವೆ. ವೇದ ಪದಗಳ ಅರ್ಥದ ಕುರಿತು ಉಂಟಾಗುವ ಸಂಶಯಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಈ ಗ್ರಂಥಗಳು ಪ್ರಾಮಾಣಿಕ ಮಾರ್ಗದರ್ಶನ ನೀಡುತ್ತವೆ. ವೇದ ಪಾಠಶಾಲೆಗಳಲ್ಲಿ ಇಂದಿಗೂ ನಿಘಂಟು ಮತ್ತು ಅದರ ಟೀಕೆಗಳನ್ನು ಆಧಾರ ಗ್ರಂಥಗಳಾಗಿ ಓದಲಾಗುತ್ತದೆ, ಏಕೆಂದರೆ ಅವು ವೇದಮಾತೆಯ ವಾಕ್ಯಾರ್ಥದ ಅರಿವಿಗೆ ಕೀಲಿ ಸಾದೃಶ್ಯವಾಗಿವೆ. ದೇವರಾಜಯಜ್ಞರ ಟೀಕೆಯ ಒಂದು ವಿಶೇಷ ಅಂಶವೆಂದರೆ ಅವರು ನಿಘಂಟಿನ ಪದಗಳ ಅರ್ಥಗಳನ್ನು ಯಾಸ್ಕರ ನಿರುಕ್ತದ ದೃಷ್ಟಿಯಿಂದಲೂ ಸಂಪರ್ಕಿಸುತ್ತಾರೆ. ಯಾಸ್ಕ ಮುನಿಯ ನಿರುಕ್ತವೇ ವೇದ ಪದಾರ್ಥಶಾಸ್ತ್ರದ ಶ್ರೇಷ್ಠ ಗ್ರಂಥವಾಗಿದ್ದು, ದೇವರಾಜಯಜ್ಞರು ಅದರ ಉಪನ್ಯಾಸಗಳನ್ನು ಉಲ್ಲೇಖಿಸಿ ನಿಘಂಟಿನ ಪದಾರ್ಥಗಳ ತಾತ್ವಿಕ ವಿವರಣೆ ನೀಡುತ್ತಾರೆ. ಈ ಮೂಲಕ ಅವರ ಟೀಕೆ ನಿಘಂಟು, ನಿರುಕ್ತ ಮತ್ತು ವ್ಯಾಕರಣಶಾಸ್ತ್ರಗಳ ನಡುವಿನ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ. ಅವರ ಟೀಕೆಗಳಲ್ಲಿ ಕೆಲವೊಮ್ಮೆ ವಿಭಿನ್ನ ವ್ಯಾಖ್ಯಾನಗಳ ಮೇಲಿನ ತಾತ್ವಿಕ ಚರ್ಚೆಗಳನ್ನು ಕಾಣಬಹುದು. ಅವರು ಕೆಲವು ಪದಗಳಿಗೆ ಹಲವು ಅರ್ಥಗಳು ಇರಬಹುದು ಎಂಬುದನ್ನು ಒಪ್ಪಿಕೊಂಡು ವೇದದ ಸಂದರ್ಭ ಮತ್ತು ಋಷಿಯ ಉದ್ದೇಶವನ್ನು ಆಧರಿಸಿ ಸೂಕ್ತ ಅರ್ಥವನ್ನು ಆಯ್ಕೆ ಮಾಡುತ್ತಾರೆ.
ಈ ರೀತಿಯ ವಿಶ್ಲೇಷಣೆಯು ದೇವರಾಜಯಜ್ಞರ ವ್ಯಾಖ್ಯಾನದ ಶ್ರದ್ಧೆ ಮತ್ತು ಬೌದ್ಧಿಕ ಆಳತೆಯನ್ನು ತೋರಿಸುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ನಿಘಂಟು ಮತ್ತು ದೇವರಾಜಯಜ್ಞರ ಟೀಕೆಗಳು ಋಗ್ವೇದದ ಅರ್ಥಗ್ರಹಣಕ್ಕೆ ಅನಿವಾರ್ಯವಾದ ಮೂಲಾಧಾರಗಳು. ನಿಘಂಟು ವೇದ ಪದಗಳ ರಚನಾತ್ಮಕ ಸ್ವರೂಪವನ್ನು ಪರಿಚಯಿಸುತ್ತಿದ್ದರೆ, ದೇವರಾಜಯಜ್ಞರ ಟೀಕೆಗಳು ಅವುಗಳ ಆಂತರಿಕ ತತ್ವವನ್ನು ಬಹಿರಂಗಗೊಳಿಸುತ್ತವೆ. ಇವರಿಬ್ಬರ ಕೃತಿಗಳು ವೇದಾರ್ಥದ ಪಥದಲ್ಲಿ ಪಂಡಿತರಿಗೂ ಆಧ್ಯಾತ್ಮಿಕ ಸಾಧಕರಿಗೂ ದಾರಿದೀಪವಾಗಿವೆ. ಹೀಗಾಗಿ ವೇದಾಧ್ಯಯನದ ಪಾವಿತ್ರ್ಯ ಮತ್ತು ನಿಖರತೆಯನ್ನು ಉಳಿಸುವಲ್ಲಿ ನಿಘಂಟು ಮತ್ತು ದೇವರಾಜಯಜ್ಞರ ಟೀಕೆಗಳ ಪಾತ್ರ ಅಮೂಲ್ಯ ಮತ್ತು ಅಪ್ರತಿಮವಾಗಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.